ನಮಸ್ಕಾರ ಹೇಮಂತ್ ಅವ್ರೆ. ಸರ್ ಯಾಕೆ ಸರ್ ತಾವು ಇಲ್ಲಿ ಮಾನಸಿಕ ಆಸ್ಪತ್ರೆ ಮುಂದೆ ಬಂದಿದ್ರಲ್ಲ, ಏನ್ ಸಮಾಚಾರ? ಹೌದು ಗುರುಗಳೇ, ಏನ್ ಮಾಡುದು ಜೀವನದಾಗ ಒಂದು ಘಟನೆ ಆಗ. ಏನ್ ಸರ್ ಅದೇನಾಯ್ತು ಅಂತದ್ದು? ಅಲ್ರಿ, ನೀವು ವಿದ್ಯಾವಂತರು, ಜ್ಞಾನವಂತರು, ಮೇಲಾಗಿ ಸರ್ಕಾರಿ ನೌಕರಸ್ಥರು, ನಿಮ್ ಜೀವನದಾಗ ಅಂತದೇನಾಗ್ತಿ ಪಾಪ? ಅದು ಏನಂತಂದ್ರ ಅಪ್ಪ ಗಣೇಶ, ಬಾಳ ದಿನದ ಮೇಲೆ ಮುದ್ದಾನ್ ಮಗಳ್ ಕೊಟ್ಟಿದೀಯಪ್ಪ. ಇನ್ನ ನನ್ ಮಗಳಿಗೆ ಒಂದು ಒಳ್ಳೆ ಗೌರ್ಮೆಂಟ್ ನೌಕರಿ ಇರೋ ವರನ ಕೊಡಿಸ್ಬಿಡಪ್ಪ. ಇದಕ್ಕಿಂತ ಐಶ್ವರ್ಯ ನಮಗೇನೂ ಬೇಡಪ್ಪ. ನಾವಿಬ್ರು ಗಂಡ ಹೆಂಡತಿ ನೌಕರಿ ಮಾಡ್ಯಾವಿ, ನನ್ ಮಗಳಿಗೂ ನೌಕರಿ ಇರೋ ವರ ಸಿಕ್ಕರೆ ಸಾಕು ತಂದೆ. ರೆಡಿ ಆಗಿಲ್ಲ ಇನ್ನು? ನಾನ್ ರೆಡಿ ಆಗೇನಿ. ನೀ ಮಾತಾಡೋದು ದೇವ್ರ ಮುಂದೆ ಎಲ್ಲ ಕೇಳಿಸ್ಕೊಂಡೆ. ದಿನಾ ದೇವ್ರ ಮುಂದ್ ಬೆಳಗ್ಗೆ ಎದ್ದು ಹೇಳಿದ್ದೇ ಹೇಳುದು ಅದನ್ನ ಕೇಳಿ ದೇವ್ರಿಗಾರ ಬೇಸರ ಆಗೋದಿಲ್ಲ? ಹೌದವಾ, ಬೇಡ್ಕೊಡ್ಲೇಬೇಕು. ನಾನ್ ನಿನ್ಗೂ ಮದ್ವೆ ಆಗಿ ಒಂದ್ ಮಗು ಆಗ್ತೈತಲ್ಲ, ಹಾಗೆ ಗೊತ್ತಾಗ್ತೈತಿ ಏನು ಅಂತಂದು. ಮಮ್ಮಿ, ಈಗ ಟೆನ್ಷನ್ ನೀನ್ ಬಿಟ್ಬಿಡ. ನಿನ್ಗೊಂದ್ ಒಳ್ಳೆ ಸುದ್ದಿ ಹೇಳ್ತೀನಿ ಈಗ. ಮಮ್ಮಿ, ಅಂದಂಗ ಪ್ರಕಾಶ್ ಅಂಕಲ್ ಏಜೆಂಟ್ ಇದ್ರಲ್ಲ, ಅವ್ರು ಸಿಕ್ಕಿದ್ರ. ಇಲ್ಲೇ ಪಕ್ಕದೂರಾಗ ಒಂದು ಒಳ್ಳೆ ಗೌರವಸ್ಥರ ಕುಟುಂಬ ಐತಂತ, ರೈತರ ಕುಟುಂಬ, ಒಬ್ನ ಮಗ ಅಂತ. ಹೌದು? ಬಹಳ ಚಲೋ ಐತ್ ನೋಡುವ ಮಂತನ. ನಿಮ್ಮ ಅಪ್ಪಾಜಿಗೆ ಹೇಳು ಅಂದ್ರು. ಪ್ರಿಯಾ, ಕುತ್ಕೋಮಲ್ಲಿ. ಶಾಂತ, ಬಾಯ್. ಪ್ರಿಯಾ, ಏನಂದಮ್ಮ? ನಿನಗೆ ಮುದ್ದಾಗಿ ಬೆಳೆಸಿ ಇಷ್ಟೆಲ್ಲ ಶಿಕ್ಷಣ ಕಲಿಸಿ ಆ ರೈತರ ಮನೆಗೆ ಸಗಣ ಮೂತ್ರ ಬೆಳಕ್ ಹೋಗಕ್ಕೆ? ಪಪ್ಪ, ರೈತರನ್ನ ಅಷ್ಟು ಹಗುರವಾಗಿ ಕಾಣ್ಬೇಡ್ರಿ ಪಪ್ಪ. ಇವತ್ ನಾವು ಹೊಟ್ಟಿ ತುಂಬ ಅನ್ನ ಉಣ್ಣಾತೇವಂದ್ರ ಕಾರಣ ಆ ರೈತರು ಬೆಳೆದಿರೋ ಅನ್ನ ಅನ್ನೋದನ್ನ ಮರಿಬೇಡ್ರಿ ಪಪ್ಪ. ಏನಮ್ಮ ಮಗಳ, ಭಾಳ ದೊಡ್ಡ ಆತ ಇದ್ದಿ, ನಮಗ ಉಪದೇಶ ಮಾಡಾಕತ್ತಿ ಏನ್ ನೀನು? ಏಯ್, ಏನ್ ಹುಚ್ಚದಿಯ ನೀನ? ದನ ಎಮ್ಮಿ ಮೂತ್ರದ ವಾಸನಿ, ಛೀ, ಅದನ್ನ ಕುಡ್ಕೊಂತಾನೆ ಇರ್ಬೇಕಂತ ಮಾಡಿ ಏನ? ಮಮ್ಮಿ, ರೈತ ಅಂದ್ರ ಈ ಭೂಮಿ ತಾಯಿ ಮಗ.
ದೇವತಾ ಮನುಷ್ಯ ಇದ್ದಂಗ ಅವನ್ ಕೈ ಹಿಡಿಬೇಕಂದ್ರ ಪುಣ್ಯ ಮಾಡಿರ್ಬೇಕು ಮಮ್ಮಿ. ಪಪ್ಪ ಮಮ್ಮಿ, ನಾನು ಅಂದಿದ್ ಮಾತಿಗೆ ದಯವಿಟ್ಟು ಬೇಜಾರಾಗ್ಬೇಡ್ರಿ. ಆಯ್ತಮ್ಮ ಮಗಳ, ಆ ಪ್ರಕಾಶ್ ಏಜೆಂಟ್ ಹೇಳ್ಯಾನ ಅಂದಮೇಲೆ ಅವ್ನು ದುಡ್ಡು ಕೊಟ್ಟಿದ್ದೈತಿ, ಹೋಗಿ ನೋಡ್ಕೊಂಬರಾಗ ನಮ್ದು ಏನು ಗಂಟು ಖರ್ಚಾಕೈತಿ. ಹೌದಲ್ಲ ಶಾಂತ? ಹೌದ್ ನೋಡ್ರಿ, ನೋಡೇ ಬಂದ್ಬಿಡೋಣ ಬರ್ರಿ. ಆಯ್ತು. ಸಿದ್ಧನ ಸಿದ್ಧನ ಓಹೋ ಹೇಮಂತವ್ರೆ ನಮಸ್ಕಾರ. ಬರ್ರಿ ಬರ್ರಿ ಒಳಗೆ ಬರ್ರಿ. ಬರ್ರಿ ಹೇಮಂತವ್ರೆ, ನೀವು ಬಂದದ್ದು ನನಗೆ ಭಾಳ ಸಂತೋಷ ಆಯ್ತು ನೋಡ್ರಿ. ಹಾಂ ಸರ್. ಹೌದ್ರಿ, ನಮ್ಮ ಮನೆಗೆ ನೀವು ಬಂದಿದ್ದು ನಮ್ಮ ಸೌಭಾಗ್ಯ ರೀ. ಒಟ್ಟ ನೀವು ಬಂದಿದ್ದು ಭಾಳ ಚಲೋ ಆಯ್ತು ನೋಡ್ರಪ್ಪ. ಹೌದೌದ್ರಿ, ನನಗೂ ಭಾಳ ಸಂತೋಷ ಆಯ್ತು ನೋಡ್ರಿ. ನೋಡ್ರಿ ಸಿದ್ದನವ್ರ, ಹೆಣ್ಣು ಹಡ್ದೀಪ ಅಂದಮೇಲೆ ಬರಬೇಕಲ್ರಿಪ್ಪ. ಹೆಣ್ಣು ಅಡಿಲಿ ಬಿಡ್ಲಿ, ಜನ ಬೇಕಂದ್ರೆ ಬರಕ ಬೇಕಾಗ್ತೈತಿ. ಸಿದ್ದನ, ಈ ಫೋಟೋ ಏನ್ರಿ ಇವು? ಹೇಮಂತವ್ರೆ, ನಮ್ಮ ಮಗ ಇಂಜಿನಿಯರಿಂಗ್ ಮುಗಿಸ್ಯಾನ, ಮತ್ತು ಸಾಕಷ್ಟು ಮನೆಗಳಿಗೆ ಎಲ್ಲ ಪ್ಲಾನ್ ಹಾಕೊಟ್ಟಾನ, ಮತ್ತು ಹೊರಗೆ ಪೂರ್ತಿ ಕೆಲಸ ಎಲ್ಲ ಅವನ ಮಾಡ್ತಾನ. ತೆನೆಗೆ ತೆನೆಯ ಸಿಹಿ ಮುತ್ತು ಹೊಸ ಗಾಳಿ ಬೀಸುವಾಗ ಬೆವರ ಬೆಲೆ ನಮಗೆ ಗೊತ್ತು, ತೆನೆ ತೂಗಿ ಆಡುವಾಗ. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು, ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ತಾಯ್ಗಳು. ನಮ್ಮ ಸಂತೋಷ ನಮ್ಮ ನಂದ, ಈ ಹಸಿರಿನ ಜೊತೆಗೆ ಈ ಹಸಿರಿನ ಒಳಗೆ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮನಿನ. ಜೈ ಭೂಸಿರಿಯ ಜೈ ಮಳೆ ಹನಿಯ ಜೈ ಎನ್ನುವುದು ಜೀವರುಣ. ಜೈ ರೈತನಿಗೆ ಜೈ ಈ ನೆಲಕ್ಕೆ ಈ ಭೂರಮೆಯ ಜನುಮನಿನ. ಸಿದ್ದನವ್ರ, ಹೆಣ್ಣು ಗಂಡಿನ ಬಗ್ಗೆ ಮಾತಾಡಕ್ ಬಂದಿದ್ದೀವಿ, ಆ ವಿಷಯ ಮಾತಾಡ. ನೋಡ್ರಿ ಹೇಮಂತವ್ರ, ಹುಡುಗಿನ ನಾವು ನೋಡೀವಿ, ಹುಡುಗನ ನೀವು ನೋಡ್ರಿ. ಅದಿಲ್ರಿ ಹೇಮಂತವ್ರ, ಈಗ ಮೊದಲು ಮಣಿ ನೋಡ್ರಿ ಅಟ್ ನೋಡಿ.
ಪಟ್ಟಿಗೆ ಅದ ಮುಂದೆ 60 ಎಕರೆ ಒಂದ ಡಾಗ ತಾಟ್ರಿ. ಅಂಕಲ್ ನಮಸ್ಕಾರ ರೀ. ನಮಸ್ಕಾರ ರೀ ಆಂಟಿ. ಯಾವ ಬಂದ್ರಿ? ನೀವು ಬರ್ತೀರಿ ಅಂತ ನಮ್ಗೆ ಗೊತ್ತಾಗಲಿಲ್ಲ ನೋಡ್ರಿ. ನೀವು ಬಂದಿದ್ದು ಭಾಳ ಖುಷಿ ಆಯ್ತು ನೋಡ್ರಿ. ಅಯ್ಯೋ ಏನಪ್ಪ ಛೀ ಇದೇನಿದೆ ಆಕಾರ ಛೀ. ಹ್ಞೂ ರೀ ಆಂಟಿ, ಮನಿ ಬಾಳೆ ಅಲ್ರಿ ಮಾಡಬೇಕಲ್ರಿ. ಅಂಕಲ್ ಕುಂದ್ರಿ, 10 ನಿಮಿಷ ಬಂದೇ ಬಿಡ್ತೇನ್ರಿ. ಹೇಮಂತ್ ಅವ್ರ ಮತ್ತೇನ್ರಿ ಸಮಾಚಾರ? ಏನ್ ಸಮಾಚಾರ ಇಲ್ಲ ಸಿದ್ದನವ್ರ, ಒಂದ್ 4 ದಿವಸ ಬಿಟ್ಟು ನಿಮ್ಗೆ ಹೇಳಿ ಕಳಿಸ್ತೀವಿ. ಆಯ್ತ್ರಿ ಹೇಮಂತ್ ಅವ್ರು, ಹೋಗಿ ಬರ್ರಿ. ಆಯ್ತ್ರಿ ಸಿದ್ದನವ್ರ, ಹೋಗಿ ಬರ್ತೀವಿ. ಕಮಲ ಅವ್ರಿಬ್ರು ಏನ್ ಬಾಳ ಕೆಟ್ಟ ಮುಖ ಮಾಡ್ಕೊಂಡು ಹೋಗ್ಬಿಟ್ರು. ಏನ್ ಅವ್ರ ಮುಖದಾಗ ಖುಷಿನ ಕಾಣ್ಲಿಲ್ಲ ಒಂದಿಟ್ಟು. ಹೌದ್ರಿ, ನನಗೂ ಹಂಗ ಅನಸ್ತು. ಮುಖಾನ ಕೆಟ್ಟ ಮಾಡ್ಕೊಂಡು ಹೋದ್ರು. ಅವ್ವ ಅಪ್ಪಾಜಿ ಅವ್ರು ಹಂಗೆ ಕೆಟ್ಟ ಮಕ್ಕ ಮಾಡ್ಕೊಂಡು ಹೋಗ್ಯಾರ ಅಂತೇಳಿ ನೀವು ಬೇಜಾರಾಗ್ಬೇಡ್ರಿ. ನಾನು ಹಣೆ ಬರ್ದಾಗ ಏನಿರ್ತೈತಿ ಅದು ಆಗ್ತೈತಿ. ನೀ ಹೇಳುದು ಖರೆ ಐತಿ. ಆ ದೇವ್ರು ಮಾಡ್ದಂಗ ಆಗ್ಲಿ. ಓ ನಮಸ್ಕಾರ ರೀ ಪ್ರಕಾಶ್ ಅವರ. ಓ ಬರ್ರಿ ಜಗದೀಶ್ ಅವ್ರ, ಬರ್ರಿ ಕುಂದ್ರಿ. ಪ್ರಕಾಶ್ ಅವರ, ನಿಮ್ಮ ವಧುವರ ಬಿಸ್ನೆಸ್ ಹೆಂಗ್ ನಡ್ದತ್ರಿ? ಏನ್ ಮಾಡೋದು ಬಿಡ್ರಿ, ಒಟ್ಟಿ ಉದ್ಯೋಗ ಏನಾರ ಮಾಡ್ಬೇಕಲ್ರಿ. ಮೊನ್ನೆ ನಮ್ಮ ಹೇಮಂತ್ ಸರ್ ಮಗಳ ಪ್ರಿಯ ಅದ ಅಲ್ರಿ? ಹ್ಞೂ ರೀ, ಪಕ್ಕದ ಹಳ್ಳಿ ರೀ, ಬರ್ಕಟ್ರಿ ಸಿದ್ದನಗೌಡನ ಮಗ ರೀ, ರವಿ ಅದನಲ್ರಿ, ಅವ್ರ ಮಗಳಿಗ್ರಿ ಹೇಮಂತ್ ಸರ್ ಮಗಳ್ರಿ ಸಂಬಂಧ ಬಸಾಕ್ ಹೋಗಿದ್ರಲ್ರಿ. ಗಟ್ಟಿ ಆತನ್ರಿ, ಏನಾತ್ರ ಅದ? ಏನ್ ಗಟ್ಟಿ ಆಕೈತ್ರಿಪ್ಪ, ಅವ್ರ ಸುದ್ದಿ ದೊಡ್ಡದೈತಿ. ಅವ್ರದ ಜಗತ್ತಾಗಿಲ್ಲ ಮಾತಾಡ್ತಾರ ಅವ್ರ. ಅಂದ್ರ ಅವ್ರ ಅನ್ನೋದಾರ ಏನಂದ್ರಿಪ್ಪ ಅವ್ರ ಮಗಳಿಗೆ ಕೇಳ್ತಾರಂತ. ಏನಂತ? ಆ ಮನಿಗೆ ಶಗನ ಬೆಳ್ಯಾಕ ಮೂತ್ರ ಬೆಳ್ಯಾಕ ಹೋಗೇನಂತ ಕೇಳ್ತಾರಂತ. ಅಯ್ಯೋ ಚೇ ಎಂತ ಮಂದ್ರಿಪ್ಪ ಅವ್ರ. ಹೆಂಗ ಸಾಲಿ ಕಲಿತ್ರು, ಹೆಂಗ್ ನೌಕರಿ ತಗೊಂಡ್ರ ಅವ್ರ? ಹ್ಞೂನ್ರಿಪ್ಪ, ಹಿಂಗ ಅದಾರ ನೋಡ್ರಿ ಅವ್ರ. ಅವ್ರಿಗೆ ಹೇಳ್ರಿ ನೀವ. ಜಗತ್ನಾಗ ಇಲ್ಲ ಸುದ್ರಿಪ್ಪ ಇದ. ಯಾರ ಮುಂದೆ ಅನ್ನಕ್ ಹೋಗ್ಬೇಡ್ರಿಪ್ಪ, ಏಜೆಂಟ್ ಹಿಂಗ ಅಂತಾನಂತ ಹೇಳಿ. ಇಲ್ರಿಪ್ಪ ಅಪ್ಪ, ಅವ್ರ ಮನೆಗೆ ಸೊಸೆಯಾಗಿ ಹೋಗಾಕೆ ಪುಣ್ಯ ಮಾಡಿರ್ಬೇಕಾಕೆ. ಹಿಂಗ ಹೇಳ್ರಿ ಅಪ್ಪ. ಅಂತ ಮಂದಿ ಲಕ್ಷಕ್ಕೆ ಒಬ್ರು ಸಿಗಂಗಿಲ್ರಿ. ಹುಡುಗ ಚೊಕ್ಕ ಬಂಗಾರ್ರಿ ಅವ. ಅವ್ರ ತಂದೆ ತಾಯಿರಿ ಸಾಕ್ಷಾತ್ ದೇವ್ರಿ ಅವ್ರ. ಇನ್ನ ಅವ್ರ ಮನಿ ರೀ ದೇವಸ್ಥಾನ. ಜಗದೀಶ್ ಅವ್ರ, ಆ ಹುಡುಗಿ ಭಾಳ ಚಲೋ ಅಂತ ಊರಾಗಿನ ಮಂದಿ ಎಲ್ಲ ಮಾತಾಡ್ತಾರ್ರಿ. ಭಾಳ ಒಳ್ಳೆ ಹುಡುಗಿ ಅಂತ ಹೇಳಿ. ಆದ್ರ ಅವ್ರ ತಂದೆ ತಾಯಿ ಹಿಂಗ್ರಿ. ಏನ್ ಮಾಡುದ್ರಿ? ಮುಂದೆ ಏನಾಗುದ್ರಿ? ಈಗ ಅವ್ರವ್ರ ಹಣೆ ಬಾರ. ಏನ ಮಾಡಿದ ಏನ ಆಗಿದ್ ಆಕೈತಿ. ಬರ್ತೇನ್ರಿ ಪ್ರಕಾಶ್ ಅವ್ರ. ಆಯ್ತು ಹೋಗ್ಬರ್ರಿ. ಶಾಂತ ಹಾ ಬೇಗ ಬಂದ್ಬಿಡ್ರಿ. ಬಂದ್ರಿ, ಬರ್ರಿ. ಶಾಂತ, ಮೊದಲು ಒಂದು ಗ್ಲಾಸ ನೀರು ಕೊಡ್ತೇನಂತ. ಏನು ಬಹಳ ಖುಷಿಯಾಗಿದ್ದೀರಲ್ಲ, ಏನ್ ವಿಷಯ? ಅದನ್ನೆಲ್ಲ ಹೇಳ್ತೀನಿ, ಮೊದಲ ಕುಂದ್ರಿ.
ಆಗದಿರಲ್ಲ ಇವತ್ತು? ಅದನ್ನೆಲ್ಲ ಹೇಳ್ತೀನಿ ಶಾಂತ, ಕುಂದ್ರು ಬಾ ಮೊದಲು ಕುಂದ್ರು ಹೇಳ್ತೀನಿ. ಹೇಳ್ತೀನಿ ತಡಿ ಹೇಳ್ತೀನಿ. ಹೌದ್ರಿ, ಏನದು ಜಲ್ದಿ ಹೇಳ್ರಲ್ಲ. ಶಾಂತ, ನಾನು ಹುಬ್ಳಿಂದ ಈಗ ರಾಮದುರ್ಗ ಬರುವಾಗ 25 ವರ್ಷ ಆಗಿತ್ತ ನಾವಿಬ್ರು ಅಗಲಿ. ಸಾಲಿ ಕಲಿಯುವಾಗ ಹಾಸ್ಟೆಲ್ ಇಬ್ರು ಒಂದ ಎಡೆ ಊಟ ಮಾಡ್ತಿದ್ದೀವಿ. ಹೌದ್ರಿ, ಹಂಗ ಬಸ್ನ್ಯಾಕ ಮಾತಾಡ್ಕೊಂತ ಬಂದಿವ. ಅವದಲ್ಲ ನನ್ನ ಮಗುಗೊಂದು ಕನ್ಯಾ ನೋಡ್ರಿ ಅಂತ ಹೇಳಿದ. ಹೌದ್ರಿ, ಇಷ್ಟೆಲ್ಲ ಹೇಳಾಕತ್ತಿಲ್ಲ. ಅವ್ರು ಯಾರು? ಅವದಾನಲ್ಲ ಅವ ನನ್ನ ಬಾಲ್ಯದ ಗೆಳೆಯ. ಅವನ ಹೆಸರು ನಾಗರಾಜ್ ಅಂತ ಹೇಳಿ. ಹೌದಾ? ಹಂಗಂದ್ರ ನಿನ್ನ ಮಗ ಏನ್ ಕೆಲಸ ಮಾಡ್ತಾನೋ ಅಂತಂದೆ ನಾವು. ಹೌದ್ರಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ನ್ಯಾಗ ನನ್ನ ಮಗ ಡ್ರೈವರ್ ಅದಾನಂತಂದ. ಹಾ ಹೌದ್ರಿ. ನನಗೂ ಭಾಳ ಖುಷಿ ಆಯ್ತಿ. ನನ್ನ ಮಗಳಿಗೇನು ನಾನು ಹೊರ ಹುಡುಕಾಕತ್ತೀನಿ ಅಂತ ಹೇಳಿನಿ. ಹಾ ಹೌದ್ರಿ, ಮುಂದೆ ಏನಂದ್ರಿ ಅವ್ರು? ಒಟ್ಟ ನನ್ನ ಮಗಳಿಗೆ ಗೌರ್ಮೆಂಟ್ ನೌಕರಿ ಇದ್ದ ಅಯಾನ ಬೇಕಾಗ್ಯಾನೋ ಅಂತಂದೆ. ಹೌದ್ರಿ, ಬಾಳ ಚಲೋ ಆತು. ಮುಂದೆ ಏನಂದ್ರು? ಏ ದೋಸ್ತ, ನೀನ್ ಚಿಂತೆ ಮಾಡಕ್ ಹೋಗ್ಬೇಡ. ನೀ ಹೂ ಅಂದ್ರೆ ನಿನ್ನ ಮಗಳನ್ನ ಏನ್ ನೋಡಕ್ ಬರುದಿಲ್ಲ. 1 ತಿಂಗಳದಾಗ ಅಕ್ಕಿ ಕಾಳು ಒಗದ್ ಬಿಡುನು ಅಂತಂದ. ನಿನ್ ವಿಚಾರ ಏನೈತಿ ಅಂತ ಕೇಳಿದ. ನಾನು ನಿನ್ನ ಮಗ ಅಂದ್ರೆ ಏನು ನೋಡುದಿಲ್ಲ ಮಾರಾಯ, 1 ತಿಂಗಳದಾಗ ಯಾವಾಗ ಮುಗಿಸೇ ಬಿಡುನು ಅಂತ ಹೇಳಿನಿ. ಅಯ್ಯೋ ದೇವ್ರೆ, ನಂಗಂತೂ ಬಾಳ ಖುಷಿ ಆತ್ರಿ. ಹೌದು ಶಾಂತ, ನಮ್ಮ ಮನಸ್ಸಿನಾಗ ಕಸರಿಲ್ಲ. ದೇವ್ರ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನ. ಅಯ್ಯೋ, ಎಂತ ಒಳ್ಳೆ ಸುದ್ದಿ ತಗೊಂಡ್ ಬಂದ್ರಿ. ಆ ದೇವ್ರು ನಮ್ ಮ್ಯಾಲ ಅದಾನ. ನಮ್ ಕನ್ಸೆಲ್ಲ ನನ್ಸಾತಲ್ರಿ. ಶಾಂತ, 4 ದಿವಸನ್ಯಾಗ ಮನಿಗೆ ಬರ್ತಾನೆ ಅಂತ ಹೇಳ್ಯಾನ. ಚಲೋ ದಿವಸ ನೋಡಿ ಅಕ್ಕಿ ಕಾಳು ಬಿಡುನು. ಬಾಳ ಚಲೋ ವಿಷಯ ಹೇಳಿರಿ. ಇವತ್ತು ಅಮಾಸಿ ಬೇರೆ ಐತಿ, ಹೋಳ್ಗಿ ಮಾಡೀನಿ, ಊಟ ಮಾಡೋಣ. ನಡಿ, ನಡಿ, ನಡಿ.
ಏನಪ್ಪ ಈಗ ಬಂದ್ಯಾ? ಬಾ ಬಾ. ಕುಮಾರ ಬಾರಪ್ಪ ಒಳಗ್ ಬಾರಪ್ಪ ಬಾ. ನಮಸ್ಕಾರ. ಬಾ. ಮನೆಗೆಲ್ಲ ಆರಾಮದಾರಪ್ಪ? ಹಾ ಬರ್ರಿ. ಕುಮಾರ, ನಿಮ್ಮ ಪಪ್ಪ ಮಮ್ಮಿ ಟೂರ್ ಹೋಗ್ತೇನೆ ಅಂದಿದ್ರು, ಹೋದ್ರೇನಪ್ಪ? ಹ್ಞೂ ಮಾಮರ, ಇವತ್ತ ಬೆಳಿಗ್ಗೆ ಮೈಸೂರಿಗೆ ಹೋದ್ರಿ. ಆತಪ್ಪ, ಹೋಗಿದ್ ಬಾಳ ಖುಷಿ ಆಯ್ತು. ಮಮ್ಮಿ ಪಪ್ಪ ನಾವಿಬ್ರು ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬರ್ತೀವಿ. ಹೌದೇನಪ್ಪ ಕುಮಾರ, ಹೊರಗೆ ಹೋಗಿ ಸುತ್ತಾಡ್ಕೊಂಡ್ ಬರ್ತೀರಿ? ಹೌದ್ರಿ ಮಾಮರ, ಪ್ರಿಯಾ ಹೋಗಿ ಬರೋಣ ಅಂತಾಳ್ರಿ, ಹೋಗಿ ಬರ್ತಾರ. ಪ್ರಿಯಾ, ಅಮ್ಮ ನಿಮ್ಮ ದೊಡ್ಡಪ್ಪನ ಮನೆ ಮುಂದೆ ಕಾರ್ ಐತಿ, ತೋಲ್ ಹೋಗ್ಬೇಡಿ. ಹೋಗ್ಬೇಡಿ ಕುಮಾರ. ಪ್ರಿಯಾ, ಕುಮಾರ ಸ್ವಲ್ಪ ಹುಷಾರ ಹೋಗಿ ಬರ್ರಿ. ಓಕೆ. ಬಾಯ್ ಮಮ್ಮಿ. ಬಾಯ್ ಬಾಯ್, ಹೋಗಿ ಬಾ ಅಮ್ಮ. ಬಾಯ್ ಪಪ್ಪ. ಹೋಗ್ಬೇಡಿ. ಕಮಲ, ಈಗ ನೋಡಕ್ ಹೋಗಿದ್ಯಲ್ಲ ಕನ್ಯೆ, ಅದ್ರಾಗೇನ ನಿನ್ಗೆ ಪಸಂದ್ ಬಂತನು? ಹೌದ್ರಿ, ನೋಡಿದೆ. ನನಗೇನು ಅಷ್ಟೊಂದು ಪಸಂದ್ ಬಂದಿಲ್ರಿ. ಎಂತ ಕಾಲ್ ಬಂತು ಅಂತಂತೀನಿ. ನಮ್ಮಂತ ಪ್ರಾಮಾಣಿಕ ರೈತರಿಗೆ ಒಟ್ಟ ಬೆಲೆನೇ ಇಲ್ದಂಗ ಆತಲ್ಲ. ಹೌದ್ರಿ. ಅಲ್ಲ, ನಮ್ ರವಿಗೆ ಒಟ್ಟ ಕನ್ಯಾನ ಸಿಗೋಗ್ತಾ ಇರಲಿಲ್ಲಲ್ಲ. ಹೌದ್ರಿ, ನನಗಂತೂ ಅದೇ ಚಿಂತೆ ಆಗೈತೆ ನೋಡಿ. ಬಡವ್ರು ಇರ್ಲಿ ಶ್ರೀಮಂತರು ಇರ್ಲಿ, ಬರೇ ನೌಕರಿ ಇದ್ದು ವರಣ ಅಂತಾರ. ಹಿಂಗಾದ್ರ ಹೆಂಗಿದು? ಅದೇ ರೀ, ಹಿಂಗಾದ್ರೆ ಹೆಂಗ್ ಮಾಡುದ್ರಿ? ಮಮ್ಮಿ ಪಾಪ ನೀವ್ಯಾಕೆ ಚಿಂತೆ ಮಾಡ್ತೀರಿ? ನನಗೇನು ಭಾಳ ವಯಸ್ಸಾಗೈತೇನ್ರಿ? ನನಗಂತ ದೇವರು ಎಲ್ಲರ ಕಣ್ಣೇ ಇಟ್ಟಿರ್ತಾನ. ಹೌದ್ರಿ, ನಮ್ಮ ರವಿ ಹೇಳೋದು ಖರೇನ. ನಮ್ಮ ಮಗ ಏನು ಕುರುಡನ ಕುಂಟನ? ಈ ಭೂಮಿ ಮೇಲೆ ಇಡೀ ಮನುಷ್ಯ ಜಾತಿಗೆ ಅನ್ನ ಹಾಕೋನ ರೈತ. ಅಂತ ರೈತಗ ಕನ್ಯಾ ಕೊಡಲ್ಲ ಅಂದ್ರ ಎಂತ ಕರ್ಮ ಅಂತ. ತಡೀರಿ, ಇಂದಿಲ್ಲ ನಾಳೆ ರೈತನ ಮನೆನೇ ಹುಡ್ಕೊಂಡು ಹೋಗ್ತಾರ ಅವ್ರು. ಮಮ್ಮಿ, ವಾವ್, ಮಮ್ಮಿ ಕರೆಕ್ಟ್ ಹೇಳಿದ್ ನೋಡ್ರಿ. ಪಾಪ ಮಮ್ಮಿ ಹೇಳಿದ್ದ ಕರೆಕ್ಟ್ ಐತೆ ನೋಡ್ರಿ. ಹೇಮಂತ್ ಅವರು ಕನ್ಯಾ ಕೊಡಂಗಿಲ್ಲ ಅಂತ ಹೇಳಿದ್ರು. ಇವರು ಬರೇ ನೌಕರಿ 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 ಅನ್ಕೊಂತ ಹೋಗ್ಬಿಡ್ತಾರ. ಇವ್ರಿಬ್ರು ನೌಕರಿ ಮಾಡಿಂದ ಕೊನೆಗೇನು ಆದಾಯ ಬರ್ತತ್ಲ, ಅದಕ್ಕಿಂತ ಹೆಚ್ಚು ನಮ್ಗೆ ದೇವ್ರು ಕೊಟ್ಟಾನ. ಇದನ್ನ ಯಾಕೆ ತಿಳ್ಕೊವಲ್ರಿ ಇವರು? ಹೌದ್ರಿ, ನಾವ್ ಅಂತೇವಿ ಈಗಿನ ಜನ ಆಡಂಬರ ಜೀವನಕ್ಕೆ ಜೋತ್ ಬಿದ್ದಾರ. ನೀ ಹೇಳೋದು ಕರೆನೇ ಐತ್ ಬಿಡ. ನೋಡ್ರಿ, ನಾವ್ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಮ್ಗೆ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನ. ಬರೇ ದೇವ್ರ ಅಂತ ಬಡ್ಕೊಂತಿ, ಆ ದೇವ್ರ ಏನ್ ಮಾಡ್ತಾನೋ ಏನೋ. ಹಂಗನ್ನಕ್ ಹೋಗ್ಬೇಡ್ರಿ, ದೇವ್ರ ಯಾರಿಗೂ ಕೆಟ್ಟ ಮಾಡೋದಿಲ್ಲ. ಅಪ್ಪಾಜಿ, ನಾನು ಸ್ವಲ್ಪ ಹೊಲಕ್ಕೆ ಹೋಗಿ ಬರ್ತೇನೆ ರೀ. ಅಲ್ಲಿ ಹೊಲದ ಕಡೆ ಗೊಬ್ಬರ ಬಂದೈತೆ ಅಂತ ಇಳಿಸಿ ಬರ್ತೇನೆ. ಅಪ್ಪಾಜಿ, ನಮ್ಮ ಆಳ ಮಗ ಇರಪ್ಪ ಅವ್ರ ಮನ್ಯಾಗ ಏನೋ ಫಂಕ್ಷನ್ ಐತಂತ್ರಿ, ಒಂದು 20,000 ರೂಪಾಯಿ ಬೇಕಂತ. ಹೆಂಗೆ ಕೊಡ್ಬೇಕೇನ್ರಿ? ಮತ್ತೆ ಕೊಡ್ಪ, ಇರಪ್ಪ ನಮ್ಮ ಮನುಷ್ಯ, ಕೊಡೋಂಗ. ಆದ್ರೆ ಅವಂಗೇನ ಹೊಳ್ಳೆ ಕೊಡಬೇಡ ಅಂತ ಹೇಳಿ. ಆಯ್ತು ರೀ ಅಪ್ಪಾಜಿ, ಮಮ್ಮಿ ಬರ್ತೇನೆ ರೀ. ಅಲ್ರಿ, ನಮ್ ರವಿ ಎಷ್ಟರ ಗಟ್ಟಿ ಇರ್ಬೇಕು. ಅವ್ ಮಾಡೋ ಕೆಲ್ಸ 1 2 ಎಲ್ಲಾನು ಮಾಡೇನಂತನ.
ಹೌದ ನಮ್ಮ ಮಗ ಹಂಗ ಅದಾನ ನನ್ನಂಗ ಅವನು. ನಮಸ್ಕಾರ ರೀ ಅಣ್ಣಾರ. ನಮಸ್ಕಾರ. ಬಾ ಪ್ರಕಾಶ. ಏ ರಾಮಣ್ಣ ಕುರ್ಚಿ ತಗೊಂಬ ಇಲ್ಲಿ. ಬಾ ಪ್ರಕಾಶ ಕುಂಡ್ರ ಬಾ. ಅಣ್ಣಾರ ಮನೇರಿ ಹೇಮಂತ್ ಸರ್ರಿ ಅವ್ರ ಮಗಳಿಗೆ ನಿಮ್ಮ ಮಗಗ ನಾವು ಕೊಡುದಿಲ್ಲ ಅಂತಂದ್ರಿ ಅವ್ರ. ಕೊಟ್ರ ನಾವು ನೌಕರಿ ಮಾಡೋರಿಗೆ ಕೊಡ್ತಂತಾರ್ರಿ. ಅಕ್ಕಾರ ಅವರು ಗೋರ್ಮೆಂಟ್ ನೌಕರಿ ಮಾಡೋರಿಗೆ ಬಿಟ್ರೆ ಯಾರಿಗೂ ಕೊಡುದಿಲ್ಲ ಅಂತಾರ್ರಿ ಅವ್ರ. ಹೌದ್ರಿ ಹೇಳಿ ಬಿಡ್ರಿ. ಅನ್ನಾರ ಇಲ್ಲೇ ಮಗಲ್ದಾಗ್ರಿ ಕಿಲ್ಲಾ ತುರ್ಗಲ್ದಾಗ್ರಿ ಆ ರಮೇಶ್ ಅರ ಅಂತ ಹೇಳಿದ್ರೆ ರಮೇಶ್ ಅವ್ರಿ ಅವ್ರ ಮಗಳ ಸಲುವಾಗಿ ನಿಮ್ಮ ಮಗನ ಫೋಟೋ ತೋರ್ಸಿನ್ರಿ. ಅವರು ನಿಮ್ಮ ಹುಡುಗಗೆ ಭಾಳ ಪಸಂದ್ ಮಾಡ್ಯಾರ್ರಿ. ಓ ರಮೇಶ್ ಅವ್ರ ಕಿಲ್ಲಾ ತೊರ್ಗಲ್ದವ್ರು ಭಾಳ ಒಳ್ಳೆ ಮನುಷ್ಯರ ಅವ್ರು. ಒಳ್ಳೆ ದೊಡ್ಡ ಮನ್ತನ ಅವ್ರದ್ದು. ಅವ್ರು ಭಾಳ ವರ್ಷಗಟ್ಲೆ ಪರಿಚಯ ಐತೆ ನನಗೆ. ಯಾಕೋ ಇತ್ತಿತ್ಲಾಗ ಕಂಡೇ ಇಲ್ಲಲ್ಲ ಅವರು. ಅನ್ನಾರ ನಿಮ್ಮ ಬಗ್ಗೆ ಅವ್ರಿಗೆ ಹೇಳಿನ್ರಿ ನಾನು. ಅವ್ರು ಭಾಳ ಸಂತೋಷ ಪಟ್ರಿ. ಹೌದು ಊರನ ಮಂದಿನು ಅವ್ರಿಗೆ ನಿಮ್ಮ ಬಗ್ಗೆ ನಿಮ್ಮ ಅಂತನ ಬಗ್ಗೆ ಹೇಳ್ಯಾರಂತ್ರಿ. ಹೌದು ಅವ್ರ ಮಗಗ ಕನ್ಯಾ ಬೇಕಾಗೈತೆ ಅನ್ನೋದು ನಮಗೆ ಗೊತ್ತಿತ್ತು. ಆದ್ರೆ ಅವರು ಸಂಬಂಧ ನಮ್ಮ ಹಿಂಬಾಲ ಬೆಳೆಸ್ತಾರೋ ಇಲ್ಲೋ ಅಂತೇಳಿ ನಾವು ಸುಮ್ಮನಿದ್ದೆವು. ಹಿಂಗೆ ಅಂದ್ರ ಅವ್ರ. ಹೌದಾ? ಹೌದಪ್ಪ. ಮತ್ತ ಭಾಳ ಖುಷಿ ಆಯ್ತು. ಮತ್ ಮುಂದೇನ್ ಹೇಳಿದ್ರ ಅವರು? ಅನ್ನಾರ ನಾವು ಅವ್ರಿಗೆ ಏನು ಹೇಳಿ ಗೊತ್ತೈತೇನ್ರಿ, ಅವ್ರ ಮಗ ಇಂಜಿನಿಯರ್ ಅದಾನ. ಸಾಕಷ್ಟು ಮನೆಗಳದು ಪ್ಲಾನಿಂಗ್ ಹಾಕಿ ಕೊಟ್ಟಾನ. ಮ್ಯಾಲಾಗೆ ತಮ್ಮ ಭೂಮಿ ತಮ್ಮ ಹೊಲಗಳು ತಾವ ರೈತಾಗಿ ಮಾಡ್ತಾರ. ಹೌದಪ್ಪ. ಮುಂದೇನಾಯ್ತು? ನಮಗೂ ಸಿಟಿ ಜೀವನ ಬ್ಯಾಸರ ಆಗೈತಿ. ಸಿಟ್ಯಾಗ ನೌಕರಿ ಮಾಡ್ಕ ಬ್ಯಾಸರ ಆಗೈತಿ. ನಮ್ಮ ಮಗಳಿಗೆ ಹಳ್ಯಾಗ ನಾವು ಕೊಟ್ಟ ಕೆಲಸ ಹಳ್ಳಿ ಜೀವನ ಸವಿಸ್ಬೇಕು ಮಾಡಿವು ಹಿಂಗೆ ಅಂದ್ರಿ ಅವರು. ನಿನ್ನ ಮಾತು ಕೇಳಿ ಭಾಳ ಸಂತೋಷ ಆಯ್ತು ಪ್ರಕಾಶ್. ಅವರು ಅವ್ರ ಮಗನ ಫೋಟೋ ಕೊಟ್ಟಾರ್ರಿ. ಫೋಟೋ ನೋಡ್ರಿ. ಲಕ್ಷ್ಮಿ ಮಹಾಲಕ್ಷ್ಮಿ ಇದ್ದಾಗದಾಳಲ್ರಿ. ಪ್ರಕಾಶ ನೀ ಏನಾರ ನನ್ನ ಮಗಳಿಗೆ ಕೊಟ್ಟ ಬಿಡ್ರಿ ಅಂತ ಹೇಳಿರ ಕೊಟ್ಟ ಬಿಡ್ರಿ ಅಂತ ಹೇಳ್ಯಾರ ಅವ್ರ. ಆತಪ್ಪ ಪ್ರಕಾಶ್, ನೀ ಹೇಳಿದ ಮೇಲೆ ನಮಗೆ ಭಾಳ ಖುಷಿ ಆತ. ಪ್ರಕಾಶ್, ನೀ ಮಾಡಿಸಿದ ಸಂಬಂಧ ಎಲ್ಲ ಚಲೋನಾಗ್ಯಾವ, ಯಾವ ಕೆಟ್ಟಾಗ್ಯಾವ. ನೀ ಹೇಳ್ತಿರ್ತಂದ್ಮೇಲೆ ಇದನ್ನು ಇದ್ರೊಳಗೆ ಮುಂದುವರಿನು. ಪ್ರಕಾಶ್, ಇನ್ನೇನೇನಿಲ್ಲ, ನಾವು ಅವರು ಮಣ್ತನದು ನೋಡೋದು, ಮಾತುಕತೆ ಮಾಡೋದು, ಅಕ್ಕಿ ಕಾಳು ಹಾಕೇ ಬಿಡೋದು. ಆತ್ ಬಿಡ್ರಿ ಅನ್ನಾರ. ನಿಮ್ಗೆ ಅವ್ರಿಗೆ ಉಳಿಸಿ ಬಿಡ್ತೀನಿ. ಅದೇನು ನಿಂತಿದೆ ಎಲ್ಲ ಬಗೆಹರಿಸಿ ಅಕ್ಕಿ ಕಾಳು ಹಾಕಿಬಿಡ್ರಿ. ಬರ್ತೀನಿ. ಆಯ್ತಲ್ರಿ, ಇನ್ನೊಂದು 8 ದಿವ್ಸ ಹೋಯ್ತು ಅಂದ್ರೆ ನಮ್ಮದು ಕಬ್ಬೆಲ್ಲ ಹೊಕ್ಕೈತಿ ಫ್ಯಾಕ್ಟ್ರಿಗೆ. ಅದಾದ್ಮೇಲೆ ನಾವು ಖಾಲಿ ಹಾಕೀವಿ. ಖಾಲಿ ಆದ್ಮೇಲೆ ಬಂದು ನಿಮ್ಮನ್ನ ಭೇಟಿ ಹಾಕೀವಿ. ಆಯ್ತು, ಅಷ್ಟ ಮಾಡೋಣಲ್ರಿ. ಆಯ್ತಾಯ್ತು, ನಮಸ್ಕಾರ ರೀ. ನಮ್ಮ ಮಗ ಸೊಸಿ ಹೊರಗೆ ಅಡ್ಡಾಡಕ್ಕೆ ಹೋಗಿ ಬರ್ತಾರಂತ. ಹೋಗಿ ಬರ್ಲ್ಯಾರ? ಹೋಗಿ ಬರಲಲ್ಲ, ಅದಕ್ಕೇನಂತ ಯಾರು ಬೇಡ ಅಂತಾರೆ. ಹೋಗಿ ಬರಲಿ. ಇರೋನ ಒಬ್ಬನ ಮಗ, ಒಬ್ಬಕ್ಕೆ ಸೊಸಿ. ಲೈಫ್ ಎಂಜಾಯ್ಮೆಂಟ್ ಮಾಡಲಿ, ಹೊರಗೆ ಹೋಗಿ ಅಡ್ಡಾಡಿ ಬರಲಿ. ಆತ ಅವ್ರು ತಯಾರಾಗಕತ್ತಾರ್ರಿ, ಹೋಗಿ ಬರ್ತಾರ. ಹೋಗಂದ್ರಿ? ಆಯ್ತು, ಹೋಗಿ ಬರಲಿ. Thank you.
ಸ್ವಲ್ಪ ಹೊರಗೆ ಹೋಗಿ ಬರ್ತೇವೆ. ಪಪ್ಪ ಮಮ್ಮಿ ನಾವು ಸ್ವಲ್ಪ ಹೋಗಿ ಬರ್ತೀವಿ. ರವಿ ಆಕಿನ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕಾ? ಅಲ್ಲಿ ಗಾಡಿ ಪಾಡಿ ಅದು ಓಡಾಡ್ತಿರ್ತಾವೆ, ಹುಷಾರಿಂದ ಕರ್ಕೊಂಡು ಹೋಗ್ಬಾ. ರವಿ ಹೊರಗೆ ಟೈಮ್ ಸೀರೆ ಊಟ ಮಾಡಿರಿ, ಟೈಮ್ ಸೀರೆ ನಾಷ್ಟ ಮಾಡಿರಿ. ಹಾಂ, ಸೊಸಿಗೆ ಏನು ಬೇಕು ನೋಡು ಎಲ್ಲ ದಿನಸ ಕೊಡಿಸು. ಆಮೇಲೆ ಸಂತೋಷದಿಂದ ಸುತ್ತಾಡ್ರಿ, ಉಂಡು ತಿಂದು ಸಂತೋಷದಿಂದ ಹೊಳೆ ಬರ್ರಿ. ಆಯ್ತು ಅಪ್ಪಾಜಿ, ಹಂಗೆ ಮಾಡ್ತೇವ್ರಿ. ಆಯ್ತು ರೀ ಮಮ್ಮಿ, ಹಂಗೆ ಮಾಡ್ತೀವಿ. ನೀವು ನನ್ ಬಿಟ್ಟು ಒಂದ್ ನಿಮಿಷನೂ ಇರಂಗಿಲ್ಲ ಅಲ್ರಿ? ಹೌದು ಚಿನ್ನ, ನಿನ್ನ ಒಂದು ದಿನ ನೋಡ್ತಿದ್ರು ನನಗೆ ಹುಚ್ಚು ಹಿಡಿದಿದ್ದೆ. ಅಲ್ಲ, ನೀವು ಆಫೀಸ್ ಮುಗಿದಾಗ ಫೋನ್ ಮಾಡಿ ನಾನು ಹತ್ರ ಓಡಿ ಬರ್ತೀರಲ್ಲ, ನಿಮ್ ಹೆಂಡತಿ ಏನ್ ಕೇಳಂಗಿಲ್ಲ? ಆಕಿ ಏನ್ ಮಾಡ್ತಾಳೆ ನನಗೆ? ಆಕಿ ಅಂದ್ರೆ ನನಗೆ ಮೊದಲು ಲೈಕ ಇಲ್ಲ, ಸುಮ್ಮನೆ ನಮ್ಮ ತಂದೆ ತಾಯಿ ಒತ್ತಾಯಕ್ಕೆ ಮದುವೆ ಆಗಿದ್ದ. ಅಯ್ಯೋ ನನ್ ರಾಜ, ನಾ ಅಂದ್ರ ಬಾಳ ಇಷ್ಟ ಬಿಟ್ಟು ನಿಮಗ. ನೀನಂದ್ರ ನನ್ನ ಜೀವ, ನನ್ನ ಪ್ರಾಣ, ನನ್ನ ಉಸಿರು ಕಣೆ ನೀನು. ಹೌದಾ? ಮಧುರ ಕ್ಷಣ ಮನಸ್ಸಿಗೆ ಎಷ್ಟು ಖುಷಿ ಕೊಡ್ತೈತಲ್ಲ ರೀ. ಹೌದು ಪುಷ್ಪ, ನಮ್ಮ ಲೈಫ್ ಒಳಗ ಇಂಥ ಖುಷಿ ಒಂದ ಸಲ ಬರ್ತೈತಿ. ರೀ, ನೀವು ಮದುವೆಗಿಂತ ಮುಂಚೆ ಎಷ್ಟು ಹೆಣ್ಣು ನೋಡಿರಿ? ಏಯ್, ಅದನ್ನ ತಗೊಂಡು ನೀ ಏನ್ ಮಾಡಾಕಿ? ಯಾಕೋ ಇಲ್ರಿ, ಹಂಗ ಸುಮ್ಮ ಕೇಳಿದೆ. ಎಷ್ಟು ಹೆಣ್ಣು ನೋಡಿದ್ರಿ ಏನ? ನನ್ನ ಲೈಫ್ ಒಳಗ ಚಂದನ್ ಗೊಂಬೆ ಹಂಗ ನೀ ಸಿಕ್ಕಿಲ್ಲನ? ಹೌದ್ರಿ, ನಾ ಚಂದನ್ ಗೊಂಬೆ ಇದ್ದಂಗ ಅದೇನ್ರಿ? ಕರೇನ ರೀ? ಹೌದ್, ಮತ್ತ ನೀ ಅಷ್ಟು ಚಂದ ಅದಿ, ನಾನ ನಿನ್ ತಕ್ಕಿಲ್ಲ, ಹೌದಲ್ಲ? ಹಂಗೇನಿಲ್ರಿ, ನೀವರ ಹೆಂಗ್ ಕಮ್ಮಿ ಅದಿರಿ? ಶ್ರೀಕೃಷ್ಣ ಇದ್ದಂಗ ಅದಿರಿ. ಹೌದಾ? ಹಂಗಂತಿ? ನನಗೂ ಯಾಕೋ ಏನೋ ಮುಂಜಾನೆ ಸಂಜೆ ಮಟ ನೀನ್ ನೋಡ್ಕೊಂತ ಕುಂದಿರ್ಬೇಕು ಅನಿಸ್ತೈತಿ. ಹೌದ್ರಿ, ಅಷ್ಟ ಮಾಡ್ರಿ, ಹಿಂಗ ನೋಡ್ಕೊತ ಕುಂದ್ರ. ಉದಯ ರವಿಯು ಬೆಳಕು ಚೆಲ್ಲಿ ನಗುತ್ತಲಿದೆ, ನಿನ್ನ ಅಂದ ಚಂದ್ರ ನೋಡಿ ನಾಚುತ್ತಿದೆ. ಹೂಗಳು ಬೆಚ್ಚ
ಮಿಂಚಿ ಬೆಳಗಾಗಿವೆ, ಬಾನಾಡಿ ಸ್ವರಗಳು ಹಾಡಿವೆ, ತುಂಬಿ ಬಂದು ಕಿವಿಯಲ್ಲಿ ಹೊಸ ರಾಗ ಹಾಡಿದೆಯಲ್ಲ, ತನು ಮನವು ಅರಳಿವೆ. ಆ ಸನಿಹಕ್ಕೆ ಪಾಯಲಿದೆ, ಚಿಲಿಯು ನಿನ್ನ ನಗೆಯು ಕಂಡು ನಲಿಯುತ್ತಿರೆ, ಮಗ್ಗು ನಿನ್ನ ಅಂದ ಕಂಡು ಅರಳುತ್ತಿದೆ. ನವಿಲು ನಿನ್ನ ಈ ನಡಿಗೆ ಕಂಡು ಆ ಜಿಂಕೆ ನಿನ್ನ ಈ ಉಡುಗೆ ಮೆಚ್ಚಿ ಬೆರಗಾಗಿ ಮೈ ಮರೆತು ನಿಂತು ನೋಡುತ್ತಿವೆ. ಗಗನ ಚುಕ್ಕಿಗಳು ಇಣುಕಿ ನೋಡುತ್ತಿವೆ, ರಂಬೆ ಊರ್ವಶಿ ಅಸೂಯೆ ಪಡುತ್ತಿರೆ, ಯಾರು ಎಂದು ಬೆರಗಾಗಿ ನೋಡುತ್ತಿರಲು. ಇವರು ಎಲ್ಲರೂ ನಿನ್ನ ಅಂದಕ್ಕೆ ದೃಷ್ಟಿ ತಾಕಿ ನಿನ್ನಂದ ಕೆಟ್ಟರೆ ಏನು ಮಾಡಲೀನ. ಆ ಬಾರಿನಿ ನನ್ನೊಡನೆ, ಆ ಬಾರಿನಿ ಮಧುಬನಗೆ. ಭೂಮಿ ನಿನ್ನ ಕಾಲ್ಗೆಜ್ಜೆ ನಾದದ ಸತ್ತು ಕೇಳಿ ಇಂಪಾದ ಸ್ವರವನು ಹಾಡು ಎಂದು ನಿನ್ನ ಕೇಳುವಂತೆ ಇದೆ. ಗುಡಿಯ ಕಂಬನಿನ ನಡಿಗೆ ಕಂಡು ಗರಗರನೆ ತಿರುಗಿ ಮನಸಾರೆ ಮೆಚ್ಚಿ ಸಂಭ್ರಮದಿ ನೋಡಿ ನಗುತ್ತಿರುವ ಹಾಗೆ ಇದೆ. ಗುಡಿಯ ಗೋಪುರದ ಮೇಲೆ ಕಳಶವು ನಿನ್ನ ನೋಡಿ ಅದು ಕುಣಿಯತೊಡಗಿದರೆ ಏನು ಮಾಡಲೀನ. ಆ ಬಾರಿನಿ ನನ್ನ ಬಳಿಗೆ, ಆ ಬಾರಿನಿ ನನ್ನ ಬಳಿಗೆ. ಓ ಸಾಯಿಬ್ರ, ಓ ನೀವು ಹೆಣ್ಣ ಗಂಡ ಗಟ್ಟಿ ಮಾಡ್ತೀರಂತಲ, ಹೌದ್ರಿ? ಹೌದು ಅಪ್ಪ. ಸಾಯಿಬ್ರ, ನನಗೊಂದ ಕನ್ಯಾ ಇದ್ರ ನೋಡ್ರಿ, ಒಂದ ಸಾಕ. ಕನ್ಯಾ ನೋಡ್ಬೇಕು ನಿನಗ, ಏನ್ ಕೆಲಸ ಮಾಡ್ತೀಪ ಸಾಯಿಬ್ರ? ಒಂದ್ ದಿನಕ್ಕ 3 ಹೊತ್ತ ತಿಂತೀನಿ. ತಿಂದ ಸಂಧಿ 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 ಸಂಧೆ ನಾಯಿ ಚಂಚನ್ ಹೆಂಗ್ ತಿರುಗ್ತತೆ ಹಂಗ್ ತಿರುಗ್ತೀನಿ. ಗಂಡಸ ಹೌದಪ್ಪ, ನೀ ಇದ್ರ ನಿನ್ನಂತ ಗಂಡಸ ಇರ್ಬೇಕು ನೋಡ. ಹಾ ಹೌದಾ ನೋಡ್ರಿ ಸಾಹೇಬ್ರ.
ಹೌದು ಸರ್. ಹೌದಪ್ಪ, ಎಂತ ಹುಡುಗಿ ಬೇಕು ನಿನಗ? ಸಾಹೇಬ್ರ, ಸಿನಿಮಾದಾಗ ಒಂದು ಹುಡುಗಿ ಐತೆ, ಆಕಿದ ಮದುವೆನ ಆಗಿಲ್ಲ. ಆಕಿ ಹೆಸರ ಉಚಿತ ರಾಮ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಆಕಿ ಬೇಕು ನಿನಗ? ಹೌದು. ಇನ್ನು ಮದ್ವೆ ಯಾಕೆ ಮಾಡ್ಕೊಂಡಿಲ್ಲ? ಹೌದ್ ನೋಡ್ರಿ ಸರ, ಹುಟ್ಟದನವ. ಏ ಹುಚ್ಚು ಬರ್ಗಂಡಿ, ನಿನಗೇನು ಗೊತ್ತೈತಿ? ಸಾಹೇಬ್ರ, ಅವನ ಮಾತೇನು ಕೇಳ್ತೀರಿ? ನಂದ ನನಗೆ 3 ಮಂದಿ ಮದುವೆ ಆಗೈತೆ. ಏ ನಾ ಅಂದ್ರಿ ಏನು ತಿಳಿದಿಲ್ಲ ಹುಚ್ಚಬರಿಗೆ. ಸಾಹೇಬ್ರ, ನಾ 3 ಹುಡುಗಿಯಾರ ಮದುವೆ ಆಗಿನ. ಸಾಹೇಬ್ರ, ಕಡ್ತಕ್ಕ 3 ಮಂದಿ ಒಬ್ಬೊಬ್ರನ್ನ ತಗೊಂಡ ಓಡಿ ಹೋಗ್ಬಿಟ್ರ. ಪ್ರಿಯಾ, ನೀವು ಸ್ವಲ್ಪ ಇಲ್ಲಿ ಕೂತ್ಕೊಂಡಿರು, ನಾವು ಸ್ವಲ್ಪ ಹೊರಗೆ ಹೋಗ್ಬಿಡ್ತೇನೆ, ಆಯ್ತಾ? ಸ್ವಲ್ಪ ಲಘು ಬರ್ರಿ. ಹಲೋ, ಏನು ತಿಂತಿ ಹೇಳು, ಆರ್ಡರ್ ಮಾಡೋಣ. ನೀವೇನು ಆರ್ಡರ್ ಮಾಡ್ತೀರಿ ಮಾಡ್ರಿ, ನೀವೇನು ತೊಗೊಂತೀರಿ ನಾ ಅನ್ನ ತಿಂತೀನಿ. ಆಯ್ತಿಲ್ಲ. ರೀ, ಡ್ರಿಂಕ್ಸ್ ಮಾಡಿ ಬಂದಿರಿ? ಹೌದು, 4 ಕುಡಿದು ಬಂದೀನಿ. ಏನ್ ಮಾಡಾಕಿ? 4 ಕುಡಿಯವನ. ಆದ್ರೆ ನಿಮ್ಮಪ್ಪ ಅವಾಗ ನಮ್ಮಪ್ಪ ಅವಾಗ ಹೇಳೋಂಗಿಲ್ಲ. ಹೇಳಿದಿ ಹೇಳೋಂಗಿಲ್ಲ. ಬಾಳೆನ ಕೆಡದಿಂದ ನಿನ್ನ ಬಾಳೆನ ಹಾಳಾಕತ್ ನೋಡು, ಗೊತ್ತಾತ? ಹಾ, ಯಾತ್ರ ರೀ, ನಾನು ನಿಮ್ಮಪ್ಪ ನಿಮ್ಮ ಅವನ ಮುಂದೂ ಹೇಳಕಿನ, ನಮ್ಮಪ್ಪ ನಮ್ಮ ಅವನ ಮುಂದೂ ಹೇಳಕಿನ.
ಯಾಕೆ ಹೇಳೋದು? ನನ್ನ ರೊಕ್ಕ ನನ್ನ ಮಾತು. ನಾ ಹೇಳೋಕೆ ಅಂದ್ರೆ ಹೇಳೋಕಿನ ಹೇಳ್ತಿದೆ ನಿಮ್ಮ ಅಪ್ಪ ಹೇಳ್ತಿ ಪ್ರಿಯಾ ಏಯ್ ಯಾ ಯಾ ಪ್ರಿಯಾ ಇನ್ ಮ್ಯಾಗಿಂದ ನಾ ಒಟ್ಟ ಕುಡಿಯಂಗಿಲ್ಲ ಇವತ್ತಲ್ಲ ಇನ್ಮ್ಯಾಗ ನಾ ಒಟ್ಟ ಕುಡಿಯೋಲ್ಲ ನೀಗ ಮನೆಗೆ ಹೋಗು ಏನ ನಾಳೆ ಇದೇ ಟೈಮ್ಕ ನೀ ಬಾ ಎಲ್ಲರೂ ಎಂಜಾಯ್ ಮಾಡಕ್ ಹೋಗೋಣ ಕನೀರು ಚಿನ್ನ ನನ್ನ ಬಂಗಾರ ಆಯ್ತಾ ನನ್ನ ಬಂಗಾರ ಅಲ್ಲ ಅಳಬಾರ್ದ ಇವತ್ತು ಯಾಕೋ ಇದನ್ನೆಲ್ಲ ನೋಡಿ ಮೂಡ್ ಸರಿ ಅನ್ಸಲ್ದ ರೀ ಹೋಟೆಲ್ನು ಭಾಳ ಚಂದ ಅದ ರೀ ನಾಳೆ ಪಪ್ಪ ಮಮ್ಮಿನೂ ಕರ್ಕೊಂಡ್ ಬರೋಣ್ರಿ ನಾಳೆ ಬರೋಣ ಬಾ ಸುಮ್ಮನಿಂದ್ರಲ್ಲ ನಿಂದ ನಿಂಗೆ ಗೊತ್ತಿಲ್ಲ ಅರ್ಧ ಮುರ್ದ ಅರ್ಬಿ ಹಾಕೊಂಡ್ ಬಂದ ಸಾಹೇಬ್ರ ಅವಂಗೇನ್ ಮಾಡ್ತಿದ್ರಿ ಬಿಡ್ರಿಪ್ಪ ನನ್ಗ ಕೊಡಿಸ್ರಿ ಒಂದ್ ಕನ್ಯಾ ಇನ್ ನಿನ್ ಚಾಲು ಆತೇನಪ್ಪ ಏನ ಹೋಗ್ಲೆ ಎಲ್ಲಿಂದ ಬಂದಿಲ್ಲ ನಂದು ನನಗೈತೈತಿ ಮಗನ ಈಗ ನಿಂದ ಐತೇನಾ ಚಲೋ ಆತಿಪ್ಪ ಲಪಡ ಇದು ಇದಿ ಕಟ್ಕೊಂಡ ಮದಿಗೆ ಹೋದಂಗ ಆತಿದ ಹೌದಪ್ಪ ನಿನಗೆ ಕನ್ಯಾ ಕೊಡ್ಸೋದು ಆತ ಈಗ ನಿನಗೆ ಎಂಥದ್ದು ಬೇಕು ಹುಡುಗಿ ಮಗನ ನೆಟ್ಗ ನಿಂದ್ರಾಗ ಬರ್ವಾಲ್ದ ಮಗಗೆ ಹುಡುಗಿ ಬೇಕಂತೀನಿ ಹುಡುಗಿ ಹೇಳು ಮರ ಮತ್ತ ನಿನಗೆ ಎಂಥ ಹುಡುಗಿ ಬೇಕು ಮತ್ತ ಸಾಹೇಬ್ರ ಆಕಿಗೆ ಎರಡು ಕಾಲು ಇರ್ಬಾರ್ದ್ರಿ ಆಕೆ ಸೊಟ್ರ ಇರ್ಬೇಕ್ರಿ ಅಂತ ಹುಡುಗಿ ನೋಡ್ರಿ ನಂಗೊಂದ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಅವ ಹುಲಿ ಅಂತ ತಿಳಿದಿದ್ನಪ್ಪ ನಾ ನೀನು ಬಾಹುಬಲಿ ಬಂದಿಲ್ಲ ಬಾಹುಬಲಿ ಸಾಹೇಬ್ರ ಇವು ಬಾಹುಬಲಿ ರೀ ಇಲಿ ಕಂಡಾಕ ಹಾನಾಕತ್ತಾನ್ರಿ ನೀ ಇನ್ನೂ ಮದುವೆ ಯಾಕಾಗಿಲ್ಪ ಹಾ ಹೇಳಿ ಈಗಲ್ಲಿ ಮಗ ಓಡಿ ಬಂದ ನನ್ನ ಹೆಂಡತಿ ಮನ್ಯಾಗ ಹೋಗ್ಬೇಕದಾಳ್ರಿ ಇನ್ನೂ ಬೇಕಾಗ್ಯಾಳ್ರಿ ಹೌದಲೇ ಗಂಡ ಮಗನ ಒಂದು ಕಲ್ ತಗೊಂಬ ಕಲ್ಲ ನಾನು ತೆಲಿಗೆ ಬಡ್ಕೋತ್ನ ಸಾಹೇಬ್ರ ಹಂಗೇನ್ ಮಾಡ್ಕೋಬೇಡ್ರಿ ಮತ್ತ ಆಕೇನ್ ಮಾಡಕತ್ತಾಳ ನೀನು ಬ್ಯಾರೆ ಮಾತು ಕನ್ಯಾ ಆಗ್ಬೇಕ ಈಗ ಹೇಳಲೇ ಗಿಡ್ಡ ಈಗ ಹೇಳಿಗಲ್ಲಿ ನಾನು ಆಕಿಗೆ ತಿರುಗಾಡಿ ಬಡಿತಿದ್ದೆ ಆಕೆ ನನಗೆ ಒದಿತಿದ್ಲಲ್ರಿ ಮುಂದ ಅದಕ್ಕೆ ಆಕಿ ಕಾಲ್ ಮುರಿದ ಮನ್ಯಾಗ ಕುಂದರ್ಸಿ ಬಂದೇನ್ರಿ ನೀವಿಬ್ರು ಮಾತೃ ಮಕ್ಕಳು ನೀವು ಗಂಡ ಮಕ್ಕಳು ನೀವು ನಾನು ಏಜೆಂಟ್ ಆಗಿದ್ದು ಇವತ್ತು ಸಾರ್ಥಕ ಆತ್ ನೋಡಿ ಇವತ್ತು ನೋಡಪ್ಪ ನನ್ನ ಕಡೆ ಇರೋದು ಒಂದ ಹುಡುಗಿ ಅಕ್ಕಿ ಹೆಸರ ರಚಿತಾ ರಾಮ ಅದು ಹುಡುಗ ಸಾಹೇಬ್ರ ಸಾಹೇಬ್ರ ನನಗೂ ಆಕೆ ಬೇಕ್ರಿ ನೋಡಪ್ಪ ಇರುದು ಒಂದು ಹುಡುಗಿ ಏನು ನಿನಗೆ ಕೊಡಿಸ್ಲಿಯೋ ಏನು ನಿನಗೆ ಕೊಡಿಸ್ಲಿಯೋ ಸಾಹೇಬ್ರ ನನಗೆ ಕೊಡಿಸ್ರಿ ಸಾಹೇಬ್ರ ಇರುದು ಒಂದು ಹುಡುಗಿ ನೀನೇ ಮೊದಲು ಬಂದಿ ಅವ ಈ ಕಡೆ ಬಂದಾನ ಈಗ ನಿನಗೆ ಕೊಡಿಸಿ ಬಿಡ್ತಾಳ ಅದನ್ನ ಅಡ್ಡಿ ಇಲ್ರಿ ಸಾಹೇಬ್ರ ಕೊಡಲೇ ಅದನ್ನ ಸಾಹೇಬ್ರ ಬ್ಯಾಗ ಅದನ್ನ ಬ್ಯಾಗ್ ಇಸೋದು ಕೊಡ ನಿನಗ ಕೊಡಿಸ್ತೀನಿ ಹೆಣ್ಣು ಸಾಹೇಬ್ರಿ ಬ್ಯಾಗ್ ಕೊಡದ
ತೋರ್ ಸರ್ ನನಗೆ ಕೊಡ್ರಿ ಹುಡುಗಿ ಎಲ್ಲೇ ಅವಲ್ಲ ಹಾ ನನಗೆ ಓದಿತ್ತು ಮಗನ ಏನ್ ಬೇಕು ಸರ್? ಪಪ್ಪ ಮಮ್ಮಿ ಮತ್ತೇನ್ ಬೇಕು ಹೇಳ್ರಿ? ಆಯ್ತು ನೋಡ್ಕೊಂಡು ಹೇಳ್ತೀನಿ. ಏನು ಬೇಡ ನೀವೇನು ಹೇಳ್ತಿರಲ್ಲ ಅಷ್ಟು ಸಾಕು. No, keep naughty. Darling, I like it. Darling. Darling, I'll selfie point it. Yes. Yes, come on, darling, come on. Darling, slowly. Darling, slowly. I like it, darling. Darling. Yes, A darling. selfie. Yes, take it. Yes. Take it. See ya. Come on. Go slowly. Yes, darling. Darling. Yes, baby. Take it. ರವಿ ಹೇಮಂತನ ಅಳಿಯಲ್ಲ? Take it. ಹೌದಪ್ಪಾಜಿ.
ಮಮ್ಮಿ ಪಪ್ಪ ನನ್ನ ಗಂಡನ ಹೆಂಡತಿ ನೋಡಲ್ಲ ಎಷ್ಟು ಚಂದದಾಳ ಪಪ್ಪ ನೋಡಲ್ಲೇ ನನ್ನ ಗಂಡನ ಹೆಂಡತಿ ಎಷ್ಟು ಚಂದದಾಳ ನೋಡಪ್ಪ ಮಮ್ಮಿ ನೋಡು ಮಮ್ಮಿ ನೋಡು ಅಪ್ಪ ಮಮ್ಮಿ ನಾ ಚಂದಿಲ್ಲ ಆಕೆ ಎಷ್ಟು ಚಂದದವಳು ನೋಡು ನಾ ಚಂದಿಲ್ಲ ನಾ ಚಂದಿಲ್ಲ ನಾ ಚಂದಿಲ್ಲ ಆಕೆ ನೋಡು ಎಷ್ಟು ಚಂದದವಳು ಅನ್ಕೊಂಡು ಹೇಳ್ತಿ ನಮ್ ಲೈಫ್ನ್ಯಾಗ ಇಷ್ಟ ಆತ್ ನೋಡ್ಬಿಟ್ಟು ಹೇಮಂತ್ ಸರ ಪಾಪ ನಿಮಗೆ ಎಲ್ಲ ಆಗಬಾರ್ದಾಗಿತ್ತು ನನಗೆ ಬಹಳ ಮನ್ಸಿಗೆ ನೋವು ಆತ ಆದ್ರೇನ ನನಗ ನಿಮ್ ವಿಷಯದಾಗ ಒಂದು ಬಸವಣ್ಣವರ ವಚನ ನೆನಪಾಗತ್ತೆ ಅದೇನಂತಂದ್ರ ಜ್ಞಾನದ ಬನದಿಂದ ಅಜ್ಞಾನದ ಕೇಡು ಮುದಯ್ಯ ಇದು ಈ ವಚನ ಐತಲ್ಲ ನಿಮ್ಮ ಲೈಫ್ನ್ಯಾಗ ಅರ್ಥೈತಂತ ನೀವು ಹೇಳಿದ ಮಾತ ಸತ್ಯ ಐತಿ 100ಕ್ಕೆ 100 ಕರೆ ಐತಿ.